ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬೆ. ವೀಕ್ಷಕರೇ, ಚೀನಾ ಮತ್ತು ಅಮೆರಿಕದಂತೆ ನಮ್ಮಲ್ಲೂ ಕೂಡ ಸ್ವದೇಶಿ ವಾಟ್ಸಪ್ ಅಪ್ಲಿಕೇಶನ್ ಬರಬೇಕು ಹಾಗೂ ನಮ್ಮದೇ ಆದಂತಹ ಒಂದು ಮೆಸೇಜಿಂಗ್ ಆ್ಯಪ್ ಇರಬೇಕು ಅನ್ನೋದು ಕೋಟ್ಯಾಂತರ ಭಾರತೀಯರ ಒಂದು ಕನಸು ಇದೀಗ ನನಸಾಗಿದೆ. ಸದ್ಯ ನಾವೆಲ್ಲರೂ ಬಳಸ್ತಾ ಇರುವಂತಹ ವಾಟ್ಸ್ ಆ್ಯಪ್ ಈಗ ದೊಡ್ಡ ಪ್ರತಿಸ್ಪರ್ಧಿ ಬಂದಿದೆ. ಭಾರತದ ಪ್ರಸಿದ್ಧ ಕಂಪನಿಯಾದಂತಹ ಜೋಹೋ ಸ್ವದೇಶಿ ಅರೈಟೆ ಅಥವಾ ಅರಟೆ ಎಂಬ ಹೆಸರಿನ ಆ್ಯಪ್ ಲಾಂಚ್ ಮಾಡಿದ್ದು ಖುದ್ದು ಕೇಂದ್ರ ಸರ್ಕಾರವೇ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಸರ್ಕಾರದ ಸಚಿವರು ಕೂಡ ಹೇಳಿದ್ದಾರೆ. ಸದ್ಯ ಚೆನ್ನೈನಿಂದ ಇದು ಆಪರೇಟ್ ಆಗ್ತಾ ಇದ್ದು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಲಕ್ಷಾಂತರ ಜನ ಈಗ ಇದನ್ನು ಡೌನ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಪ್ಲೇಸ್ಟೋರ್ನಲ್ಲೂ ಕೂಡ ನಂಬರ್ 1 ಆ್ಯಪ್ ಆಗಿದೆ ಇದು. ಹಾಗಿದ್ರೆ ಏನಿದು ಹೊಸ ಅರೈಟಿ ಅಥವಾ ಅರೈಟೆ ಆ್ಯಪ್? ವಾಟ್ಸಪ್ಪನ್ನು ಇದು ಮೀರಿಸುತ್ತಾ? ಹಾಗಾದರೆ ಇದರ ಒಂದು ಫೀಚರ್ಸ್ ಹೇಗಿದೆ, ಇದನ್ನು ಬಳಸೋದು ಹೇಗೆ, ಇದು ಸೇಫಾ ಅಥವಾ ಇಲ್ವಾ, ನೀವು ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು, ಜೊತೆಗೆ ಭಾರತಕ್ಕೆ ತನ್ನದೇ ಸ್ವದೇಶಿ ವಾಟ್ಸಪ್ ಯಾಕೆ ಬೇಕಿತ್ತು, ಈ ಎಲ್ಲದರ ಕೂಡ ಮಾಹಿತಿನ ನಾವು ಕೊಡ್ತಾ ಹೋಗ್ತಾನ. ಇದೀಗ ವೀಕ್ಷಕರೇ, ಭಾರತದ ಉದ್ಯಮ ಲೋಕದ ದಿಗ್ಗಜ ಬೆಂಬೋ ಶ್ರೀಧರ್ ಅವರು ಜೋಹೋ ಕಂಪನಿ ಇದನ್ನು ಲಾಂಚ್ ಮಾಡಿದ್ದು. ಈ ಆ್ಯಪ್ಗೆ ಅರಟೆ ಅಥವಾ ಅರೈಟಿ ಅಂತ ಹೆಸರಿಡಲಾಗಿದೆ. ಅಂದ ಹಾಗೆ ಅರೈಟೆ ಅನ್ನೋದು ತಮಿಳು ಅಂತಕ್ಕಂತಹ ಒಂದು ವರ್ಡ್. ಇದು ತಮಿಳು ವರ್ಡ್. ಇದರರ್ಥ ಕ್ಯಾಜುವಲ್ ಆಗಿ ಚಾಟ್ ಮಾಡೋದು ಅಂತ, ಅಥವಾ ಕನ್ನಡದಲ್ಲಿ ಸಂಭಾಷಣೆ ಅಥವಾ ಹರಟೆ ಅಂತ ಇದನ್ನು ಅರ್ಥ ಮಾಡ್ಕೋಬಹುದು. ನಮ್ಮ ದಿನನಿತ್ಯದ ಸಂವಹನವನ್ನು ನಡೆಸಲು ಇದನ್ನು ಬಳಸಬಹುದು ಅಂತ ಕಂಪನಿ ಹೇಳಿದೆ. ವಾಟ್ಸಾಪ್ನಲ್ಲಿರುವಂತಹ ಹಾಗೆ ಟೆಕ್ಸ್ಟ್ ಇರಬಹುದು, ಮೆಸೇಜ್ ಆಗಿರಬಹುದು, ವಾಯ್ಸ್ ಕಾಲ್ ಆಗಿರಬಹುದು, ವಿಡಿಯೋ ಕಾಲ್ ಆಗಿರಬಹುದು, ಮೀಡಿಯಾ ಶೇರಿಂಗ್ ಆಗಿರಬಹುದು ಅಥವಾ ವಿಡಿಯೋ ಶೇರಿಂಗ್ ಆಗಿರಬಹುದು, ಎಲ್ಲವನ್ನು ಕೂಡ ಇದರಲ್ಲಿ ನೀಡಲಾಗಿದೆ. ಇನ್ನು ಈಗಿನ ಮೆಸೆಂಜರ್ಗಳಲ್ಲಿ ಏನೆಲ್ಲ ಫೀಚರ್ಸ್ಗಳಿದಾವೋ ಆ ಎಲ್ಲ ಫೀಚರ್ಸ್ಗಳು ಈ ಅರೈಟಿ ಆ್ಯಪ್ನಲ್ಲಿ ಇದೆ. ಹಾಗೆ ಗ್ರೂಪ್ ಕಾಲ್, ಗ್ರೂಪ್ ಚಾಟ್ ಮಾಡೋಕ್ಕೂ ಕೂಡ ಒಂದು ಅವಕಾಶ ಕೂಡ ಇದರಲ್ಲಿ ನೀಡಲಾಗಿದೆ. ಒಂದು ಗ್ರೂಪಲ್ಲಿ ಇದರಲ್ಲಿ ಗರಿಷ್ಠ 1,000 ಜನರನ್ನು ಆ್ಯಡ್ ಮಾಡಬಹುದಾಗಿದ್ದು, ವಾಟ್ಸಾಪ್ ಗ್ರೂಪ್ನಲ್ಲಿ ಟೆಕ್ಸ್ಟ್ ಮಾಡೋ ಹಾಗೆ, ವಾಯ್ಸ್ ನೋಟ್ ಕಳಿಸೋ ಹಾಗೆ, ಇದರಲ್ಲಿ ಕೂಡ ಆಡಿಯೋ ವಿಡಿಯೋ ಕರೆಗಳನ್ನು ಕೂಡ ಮಾಡುವ ಹಾಗೆ ಇದರಲ್ಲಿ ಕೂಡ ಎಲ್ಲವನ್ನು ಕೂಡ ಮಾಡಬಹುದು. ಹಾಗೆ ಇದರಲ್ಲಿ ಮಿನಿಮಮ್ 50 ಅಡ್ಮಿನ್ಗಳನ್ನು ಹೊಂದೋಕೆ ಒಂದು ಅವಕಾಶ ಇದೆ. ವಿಶೇಷವಾಗಿ ಗ್ರೂಪ್ ಮಾಲೀಕರು ಅಂತ ಇದರಲ್ಲಿ ಹೊಸದಾಗಿ ಸೇರ್ಪಡೆಯಾಗ್ತಾರೆ. ಹಾಗಾದರೆ ಈ ಓನರ್ಗೂ ಮತ್ತು ಈ ಗ್ರೂಪ್ ಅಡ್ಮಿನ್ 2 ಪದಗಳಿದಾವಲ್ಲ, ಇವರ ನಡುವೆ ಇರತಕ್ಕಂತಹ ವ್ಯತ್ಯಾಸ ಏನು ಅಂತ ನೀವು ಕೇಳ್ಬೋದು. ಹಾಗಾದರೆ ಈ 2 ವ್ಯತ್ಯಾಸಗಳನ್ನು ನೋಡೋದಾದರೆ, ಅಡ್ಮಿನ್ ಆದವರು ಗ್ರೂಪನ್ನು ಕಂಟ್ರೋಲ್ ಮಾಡ್ತಾರೆ. ಇನ್ನು ಮೆಸೇಜ್ ಕೂಡ ಡಿಲೀಟ್ ಮಾಡಬಹುದು. ಇವರು ಹೊಸಬರನ್ನು ಆ್ಯಡ್ ಮಾಡ್ಕೊಳ್ಬಹುದು, ಅಂದರೆ ಹೊಸಬರನ್ನು ಇದರಲ್ಲಿ ಸ್ವೀಕರಿಸಬಹುದು. ಇನ್ನು ಮೆಸೇಜ್ ಪಿನ್ ಕೂಡ ಮಾಡಬಹುದು. ಹೀಗೆ ನಾರ್ಮಲ್ ವಾಟ್ಸಪ್ಗಳಲ್ಲಿ, ಅಂದರೆ ಇವಾಗೇ ನಾವು ಬಳಸ್ತಾ ಇದ್ದೀವಲ್ಲ, ಈ ವಾಟ್ಸಪ್ನಲ್ಲಿ ಏನು ಮಾಡಬಹುದು ಈ ಎಲ್ಲವನ್ನು ಕೂಡ ಇವರು ಮಾಡ್ತಾರೆ. ಆದರೆ ಗ್ರೂಪ್ ಮಾಲೀಕ ಅಥವಾ ಓನರ್, ಈ ಓನರ್ಗೆ ವಿಶೇಷವಾದಂತಹ ಪವರನ್ನು ಕಲ್ಪಿಸಲಾಗಿದೆ ಈ ಒಂದು ಅರೈಟೆ ಆ್ಯಪ್ನಲ್ಲಿ. ಇವರಿಗೂ ಕೂಡ ಅಡ್ಮಿನ್ಗೂ ಇರೋ ಹಾಗೆ ಎಲ್ಲ ರೈಟ್ಸ್ ಇದೆ. ಆದರೆ ಓನರ್ನನ್ನು ಅಡ್ಮಿನ್ ಆದವರು ತೆಗೆಯೋಕೆ ಸಾಧ್ಯನೇ ಇಲ್ಲ. ಓನರ್ ಆದವರು ಅಡ್ಮಿನನ್ನು ತೆಗೆಯೋಕ್ಕೆ ಸಾಧ್ಯವಿಲ್ಲ. ಇನ್ನು ಅವರೇ ಸ್ವತಃ ಇಲ್ಲಿ ಎಕ್ಸಿಟ್ ಆಗೋ ತನಕ ಅವರು ಗ್ರೂಪಲ್ಲೇ ಇರ್ತಾರೆ. ಇನ್ನು ಅಕಸ್ಮಾತ್ ಇವರು ಹೋದರೆ ಓನರ್ ಸ್ಥಾನ ಖಾಲಿ ಆಗುತ್ತೆ. ಇನ್ನು ಆ ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಹೊಸ ಫೀಚರ್ಸ್ ಬರಲಿದ್ದು, ಸದ್ಯ ಅದರ ಮೇಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ ಅಂತ ಸ್ವತಃ ಇಲ್ಲಿ ಒಂದು ಕಂಪನಿಯವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಅರೈಟಿಯನ್ನು ಬೇರೆ ಬೇರೆ ಡಿವೈಸ್ಗಳಿಗೂ ಕೂಡ ನಾವು ಕನೆಕ್ಟ್ ಮಾಡಬಹುದು ಅಂತ ಜೋಹೋ ಕಂಪನಿ ಹೇಳಿದೆ. ಅರೈಟಿಯನ್ನು ಬೇರೆ ಬೇರೆ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿಗೆ ಅದನ್ನು ಕನೆಕ್ಟ್ ಮಾಡ್ಬೋದು. ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಕನೆಕ್ಟ್ ಮಾಡ್ಬೋದು ಅಂತ ಇಲ್ಲಿ ಜೋಹೋ ಕಂಪನಿ ಹೇಳಿದೆ. ಜೊತೆಗೆ ಇಲ್ಲಿ ಡೆಸ್ಕ್ಟಾಪ್, ಆಂಡ್ರಾಯ್ಡ್ ಟಿವಿ ಮತ್ತು ಎಲ್ಲದಕ್ಕೂ ಕೂಡ ಕನೆಕ್ಟ್ ಮಾಡೋದ್ರ ಜೊತೆಗೆ ವಾಟ್ಸಪ್ನಲ್ಲಿ ಮಾಡಿದಂತೆ ಫೋಟೋ ಆಗಿರಬಹುದು, ವಿಡಿಯೋ ಆಗಿರ್ಬೋದು, ಎಲ್ಲವನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಬಹುದು. ಸ್ಟೋರಿ ಕೂಡ ಹಾಕ್ಬೋದು. ಇನ್ನು ತಮ್ಮದೇ ಆದಂತಹ ಹೊಸ ಚಾನಲ್ಗಳನ್ನು ಇದರಲ್ಲಿ ಕ್ರಿಯೇಟ್ ಮಾಡಬಹುದು. ಕೊನೆಗೆ ಈ ಒಂದು ಆ್ಯಪ್ ಬೇಡ ಅಂದರೆ ನೀವು ಈಸಿಯಾಗಿ ಇದನ್ನು ಡಿಲೀಟ್ ಮಾಡೋಕ್ಕೂ ಕೂಡ ಒಂದು ಅವಕಾಶ ಇದೆ ಅಂತ ಒಂದು ಜೋಹೋ ಕಂಪನಿ ಹೇಳಿದೆ. ಒಟ್ಟಾರೆಯಾಗಿ ವೀಕ್ಷಕರೇ, ವಾಟ್ಸಾಪ್ನಂತೆ ಸಾಕಷ್ಟು ಫೀಚರ್ಸ್ಗಳನ್ನು ಈ ಒಂದು ಅರೈಟೆ ಆ್ಯಪ್ ಒಳಗೊಂಡಿದೆ. ಹಾಗಾದರೆ ಈ ಅರೈಟೆ ಆ್ಯಪ್ ಎಷ್ಟು ಸುರಕ್ಷಿತವಾಗಿದೆ? ಹೌದಲ್ವಾ? ಇಷ್ಟೆಲ್ಲ ನಾವು ಮಾತಾಡ್ತೀವಿ ಅಂತಂದರೆ, ಒಂದು ಮಾರ್ಕೆಟ್ನಲ್ಲಿ ತರಕಾರಿ ತೊಗೊಳಕ್ಕೆ ಹೋದರೆ ನಾವು ತರಕಾರಿಯನ್ನು 10 ಬಾರಿ ಮೇಲೆ ಕೆಳಗೆ ಹಿಂಗೆ 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 ಮಾಡಿಲ್ಲ ನೋಡ್ತಿರ್ತೀವಿ. ಹಾಗಾದರೆ ಒಂದು ಟೆಕ್ನಾಲಜಿ ಅಂತ ಬಂದಾಗ ಈಗಂತೂ ದಿನನಿತ್ಯ
ಸಾಕಷ್ಟು ಒಂದು ಫೇಸ್ಬುಕ್ ಆಗಿರ್ಬೋದು, ಬೇರೆ ಬೇರೆ ಐ ಡಿಗಳಲ್ಲಿ ಇನ್ಸ್ಟಾ ಆಗಿರ್ಬೋದು, ಬೇರೆ ಬೇರೆ ಐ ಡಿಗಳು ಹ್ಯಾಕ್ ಆಗ್ತಾ ಇರುತ್ತೆ. ಸಾಕಷ್ಟು ಸಮಸ್ಯೆಗಳು ಅಥವಾ ಸಾಕಷ್ಟು ಕೇಸ್ಗಳು, ಅದರಲ್ಲೂ ಕೂಡ ಈ ಸೈಬರ್ ಅಪರಾಧಿಗಳು ಸಾಕಷ್ಟು ಆಗ್ತಾ ಇದ್ದಾವೆ. ಕೆಲವೊಂದಷ್ಟು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹಣ ಕಳಿಸೋದು ಹೀಗೆ ಆಗ್ತಿರುತ್ತೆ. ಹಾಗಾದರೆ ಇಷ್ಟೆಲ್ಲ ದೃಷ್ಟಿಯನ್ನು ನೋಡೋದಾದರೆ ಹಾಗಾದರೆ ಈ RIT ಆ್ಯಪ್ ಎಷ್ಟು ಸುರಕ್ಷಿತವಾಗಿದೆ, ಅಂದರೆ ಇನ್ ಫ್ಯೂಚರ್ ಡೇಸಲ್ಲಿ ಎಷ್ಟು ಸುರಕ್ಷಿತವಾಗಿದೆ, ಇದರ ಬಗ್ಗೆ ನಾವು ನೋಡಬೇಕಲ್ಲ. ಹಾಗಾದರೆ ಇದು ಎಷ್ಟು ಸುರಕ್ಷಿತವಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ವೀಕ್ಷಕರೇ, ಯಾವುದೇ ಒಂದು ಹೊಸ ಆ್ಯಪ್ ಬಂದರೂ ಕೂಡ ಇದರಲ್ಲಿ ಸೇಫ್ಟಿ ಒಂದು ಪರ್ಸನ್ ಅಂತ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಮೆಸೇಜಿಂಗ್ ಆ್ಯಪ್ಗಳ ವಿಷಯದಲ್ಲಿ ನಾವು ಸಾಕಷ್ಟು ಜಾಗೃತರಾಗಿರಬೇಕಾಗತ್ತೆ. ಆದರೆ ಈ ಒಂದು RIT ಆ್ಯಪ್ ಬಗ್ಗೆ ಸ್ವತಃ ಕೇಂದ್ರ ಸರ್ಕಾರವೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದು, RITಯನ್ನು ಸಂಪೂರ್ಣವಾಗಿ ನೀವು ನಂಬಬಹುದು, ಯಾವುದೇ ಮಾಹಿತಿ ಸೋರಿಕೆಯ ಭಯ ಬೇಡವೇ ಬೇಡ ಅಂತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ದಾರೆ. ಹಾಗೂ ಜೋಹೋ ಕಂಪನಿ ತಯಾರಿಸಿರುವಂತಹ ಈ ಒಂದು ಆ್ಯಪ್ ಬಳಸೋಕ್ಕೂ ಕೂಡ ಸುಲಭ ಮತ್ತು ಸೆಕ್ಯೂರ್ ಮತ್ತು ಸೇಫ್ ಕೂಡ ಇದೆ, ಬಹಳಷ್ಟು ಪ್ರೊಟೆಕ್ಟೆಡ್ ಇದೆ ಅಂತ ಹೇಳಲಾಗಿದೆ. ಸೊ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯನ್ನು ಈ ಕೂಡಲೇ ಕನೆಕ್ಟ್ ಆಗೋಕ್ಕೆ ಈ ಒಂದು ಹೊಸ ಆ್ಯಪ್ಗೆ ನೀವೆಲ್ಲರೂ ಕೂಡ ಸ್ವಿಚ್ ಆಗಿ ಅಂತ ಹೇಳಿದ್ದಾರೆ. ಅಲ್ಲದೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ್ ಯೋಜನೆಗೆ ಒಂದು ಬೆಂಬಲವನ್ನು ಕೊಡುವ ನಿಟ್ಟಿನಲ್ಲಿ ಇದು ಕೂಡ ಬೆಂಬಲವನ್ನು ನೀಡುತ್ತೆ ಅಂತ ಹೇಳಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಇನ್ನು ಈ ಕಂಪನಿಯು ಕೂಡ ನಾವು ಕೆಲವೊಂದಿಷ್ಟು ಪ್ರೈವಸಿ ಮತ್ತು ಸೆಕ್ಯೂರಿಟಿಗೆ ವಿಶೇಷವಾಗಿ ಜಾಸ್ತಿ ಫೋಕಸ್ ಮಾಡಿದ್ದೇವೆ, ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ, ಪ್ರೈವಸಿಯನ್ನು ಕೊಟ್ಟಿದ್ದೇವೆ ನಾವು. ಸೊ ಹಾಗಾಗಿ 10 ವರ್ಷಗಳ ನಮ್ಮ ಎಕ್ಸ್ಪೀರಿಯನ್ಸನ್ನು ಇದರ ಮೇಲೆ ನಾವು ಪ್ರಯೋಗ ಮಾಡಿದ್ದೇವೆ. ಹಾಗಾಗಿ ಇದರ ಮೇಲೆ ನಾವು ಕೆಲಸವನ್ನು ಮಾಡಿದ್ದೇವೆ. ನೀವು ಕಾಲ್ ಮಾಡಿದಾಗ ಬೇರೆಯವರಿಗೆ ಇದು ಗೊತ್ತಾಗದ ರೀತಿ ಹಾಗೆ ಮಾಡ್ತಕ್ಕಂತಹ ಫೀಚರ್ಸನ್ನು ಈ RIT ಆ್ಯಪ್ನಲ್ಲಿ ನಾವು ಕೊಟ್ಟಿದ್ದೀವಿ ಅಂತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಜೋಹೋ ಕಂಪನಿ ಹೇಳಿದೆ. ವಾಟ್ಸಾಪ್ ದೇಶದಲ್ಲಿ ಅತ್ಯಂತ ಆಳವಾಗಿ ಬೇರೂರು ಬಿಟ್ಟಿದ್ದು ನಮ್ಮ ದೇಶದಲ್ಲಿ, ಅಂದರೆ ಒಂದು ದೊಡ್ಡ ದೇಶವಾಗಿರ್ತಕ್ಕಂತಹ ನಮ್ಮ ಒಂದು ಭಾರತೀಯ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಟ್ಸಪ್ ಅಂದರೆ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿದೆ. ಇಂತಹ ಒಂದು ನಿಟ್ಟಿನಲ್ಲಿ ಇದೀಗ ಲೀಲಾಜಾಲವಾಗಿ ಬೇರೂರಿರ್ತಕ್ಕಂತಹ ವಾಟ್ಸಾಪ್ ಇದೀಗ ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಬೇರು ಬಿಟ್ಟಿದ್ದು 50 ಕೋಟಿ ಜನ ಇದನ್ನು ಬಳಸ್ತಾ ಇದ್ದಾರೆ. ಹೀಗಾಗಿ ಇದನ್ನು ಕಳೆದುಕೊಳ್ಳೋಕ್ಕೆ ಕೆಲವರು ಇಷ್ಟಪಡ್ತಿಲ್ಲ. ಕೆಲವೊಂದಿಷ್ಟು ಮಾತುಗಳು ಬರ್ತಾ ಇದೆ, ಇಲ್ಲಪ್ಪ ನಮಗೆ ಯಾವುದೇ ಫೀಚರ್ಸ್ ಬೇಡ, ನಮಗೆ ವಾಟ್ಸಪ್ಪೇ ಚೆನ್ನಾಗಿದೆ, ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು, ಅದರ ಫೀಚರ್ಸ್ ಎಲ್ಲ ಗೊತ್ತಿದೆ, ಆಪ್ಷನ್ಸ್ ಗೊತ್ತಿದೆ, ಏನು ಮಾಡಿದ್ರೆ ಏನಿರುತ್ತೆ, ಸೆಟ್ಟಿಂಗ್ಸಲ್ಲಿ ಏನಿರುತ್ತೆ, ಒಂದು ಸ್ಟೇಟಸಲ್ಲಿ ಏನಿರುತ್ತೆ, ಆ್ಯಪ್ ಒಂದು ಆರ್ಕೈವ್ಸಲ್ಲಿ ಏನಿರುತ್ತೆ, ಡಿಲೀಟ್ ಆಪ್ಷನ್ಸ್ ಹೇಗಿರುತ್ತೆ, ಆಮೇಲೆ ಫೋಟೋಸ್ಗಳು ಯಾವ ರೀತಿಯಾಗಿ ನಾವು ಸೇವ್ ಮಾಡ್ಕೋಬಹುದು, ಆಮೇಲೆ HD ಫೋಟೋಸ್ಗಳನ್ನು ಯಾವ ರೀತಿಯಾಗಿ ನಾವು ಕಳಿಸ್ಕೋಬೋದು. ಈಗ ಈ ರೀತಿಯಾಗಿ ಅಂದರೆ ಸದ್ಯಕ್ಕೆ ಬಳಸ್ತಾ ಇರತಕ್ಕಂತಹ ವಾಟ್ಸಪ್ನ ಬಳಕೆದಾರರು ಈ ರೀತಿಯಾಗಿ ನಮಗೆ ಬೇಡ ಅಂತಕ್ಕಂತಹ ಕೆಲವೊಂದಷ್ಟು ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇದ್ದಾವೆ, ಸಹಜ, ಓಕೆ. ಜೊತೆಗೆ ಪದೇ ಪದೇ ಒಂದು ವೈಶಿಷ್ಟ್ಯ ಅಂದರೆ ಹೊಸವಾದಂತಹ ವೈಶಿಷ್ಟ್ಯಗಳನ್ನು ವಾಟ್ಸಪ್ ತರ್ತಾ ಇದೆ. ತಾವು ನೋಡ್ಬೋದು, ನಿಮಗೆ ಒಂದು ನೋಟಿಫಿಕೇಷನ್ ಬರ್ತಾ ಇರುತ್ತೆ, ಈ ಕೂಡಲೇ ನೀವು ಸ್ವಿಚ್ ಆನ್ ಆಗಿ ನಿಮ್ಮ ವಾಟ್ಸಪ್ ಅಪ್ಡೇಟ್ ಆಗ್ತಾ ಇದೆ, ಇದಕ್ಕೆ ನೀವು ಓಕೆ ಮಾಡಿ, ನಿಮ್ಮ ಒಂದು ಹಳೆ ವರ್ಷನನ್ನು ಬಿಟ್ಟು ಹೊಸ ವರ್ಷನಿಗೆ ನೀವು ಅಪ್ಡೇಟ್ ಆಗಬೇಕಂತಂದರೆ ಯು ಜಸ್ಟ್ ಲಾಗಿನ್ ಆಗಿ ಅಂತ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಟೆಸ್ಟ್ ಆಗಿರ್ಬೋದು, ಕೆಲವೊಂದು ಸ್ಯಾಂಪಲ್ಸ್ ವೀಡಿಯೋಸ್ಗಳಾಗಿರ್ಬೋದು ನಿಮ್ಮ ವಾಟ್ಸಪ್ಗೆ ಬರ್ತಾ ಇರುತ್ತೆ. ಹಾಗಾಗಿ ವಾಟ್ಸಪ್ಪನ್ನು ಈಸಿಯಾಗಿ ಇದನ್ನು ಇಳಿಸೋದು ಅತ್ಯಂತ ಸುಲಭ ಇಲ್ಲ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಜನಸಾಮಾನ್ಯರಿಗೆ ಈಗ ಯಥೇಚ್ಛಿತವಾಗಿ ಅದು ಈಸಿಯಾಗಿ ಗೊತ್ತಾಗ್ತಾ ಇದೆ ವಾಟ್ಸಪ್ಪನ್ನು ನಾವು ಯಾವ ರೀತಿಯಾಗಿ ನಾವು ಬಳಸ್ಬೋದು ಅಂತಕ್ಕಂಥ. ಹಾಗಾಗಿ ಇದೆಲ್ಲದರ ನಡುವೆ ಇದೀಗ ಜೋಹೋ ಕಂಪನಿ ಮಾತನಾಡ್ತಾ ಇದ್ದು, ನಮ್ಮ ಆ್ಯಪ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ಅದನ್ನು ಕೂಡಲೇ ನಾವು ಕ್ಲಿಯರ್ ಮಾಡ್ತೀವಿ, ಜೊತೆಗೆ ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗೆ ಯಾವತ್ತೂ ಇರಲಿ ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ, ಜನರನ್ನು ಕೇಳ್ಕೊಂಡಿದ್ದಾರೆ. ವೀಕ್ಷಕರೇ, ಇನ್ನು ಈ RIT ಆ್ಯಪ್ ಸದ್ಯ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ ಸ್ಟೋರ್ ಎರಡೂ ಕಡೆಗೆ ಸಿಗ್ತಾ ಇದೆ. ಯಾರು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ನೀವು ಗೂಗಲ್ ಪ್ಲೇಯಲ್ಲಿ ಸಿಗುತ್ತೆ, ಯಾರು ಒಂದು ಆ್ಯಪಲ್ ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಆ್ಯಪ್ ಸ್ಟೋರ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಎರಡೂ ಕಡೆ ಲಭ್ಯವಾಗಿದೆ, ಇದನ್ನು ಉಚಿತವಾಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಇಲ್ಲಿ ಜೋಹೋ ಕಂಪ್ನಿ ಹೇಳಿದ್ದಾರೆ. ಹಾಗಾದರೆ ಮೇಡ್ ಇನ್ ಇಂಡಿಯಾ ಮೋಡಿ ಮಾಡುತ್ತಾ? ನೀವು ಅನ್ಬೋದು, ಏನಪ್ಪ ಇದು RIT ಆ್ಯಪ್ಗೂ ಮತ್ತು ಮೇಡ್ ಇನ್ ಇಂಡಿಯಾಗೂ ಏನು ಸಂಬಂಧ ಇದೆ. ಮೇಡ್ ಇನ್ ಇಂಡಿಯಾ ಮೋಡಿ ಮಾಡುತ್ತೆ ಯಾವ ರೀತಿ ಅಂದರೆ ವೀಕ್ಷಕರೇ, RIT ಅಂತಕ್ಕಂತಹ ಆ್ಯಪ್ ಸ್ವದೇಶಿ ಆ್ಯಪ್ ಆಗಿದ್ದು, ಇದು ಮೇಡ್ ಇನ್ ಇಂಡಿಯಾ ಅನ್ನೋ ಬ್ರ್ಯಾಂಡ್ ಅಡಿಯಲ್ಲಿ ಇದು ಜನರಿಗೆ ಇಷ್ಟವಾದರೆ ಇದರ ಬೆಳವಣಿಗೆಯನ್ನು ದೇವರು ಬಂದರೂ ಕೂಡ ತಡೆಯೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ದೇಶ, ನಮ್ಮ ಆ್ಯಪು, ನಮ್ಮವರೇ ತಯಾರು ಮಾಡಿರ್ತಕ್ಕಂತಹ ಒಂದು ಆ್ಯಪ್ ಇದು ಅಂತಕ್ಕಂಥ ಒಂದು ಬಲವಾದ ನಂಬಿಕೆ
ನಮ್ಮ ಮನೆಯವರು ಇವಾಗ ಏನಾದರೂ ಒಂದು ಕೆಲಸವನ್ನು ಮಾಡಿದರೆ ಅಪ್ರಿಷಿಯೇಟ್ ಮಾಡಲ್ವಾ? ಸೊ ಆ ರೀತಿಯಾಗಿ ಇರಲಿ, ಕೆಲವೊಂದಿಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಂತ ನಾವು ಬೇರೆ ಬೇರೆ ದೇಶದ ಆ್ಯಪ್ಗಳನ್ನು ಯೂಸ್ ಮಾಡೋಕ್ಕಾಗತ್ತಾ? ಕೆಲವೊಂದಿಷ್ಟು ಚೀನಿ ಆ್ಯಪ್ಗಳನ್ನು ಈಗಾಗಲೇ ನಾವು ಪ್ಯಾಂಡಮಿಕ್ ಒಂದು ಲಾಕ್ಡೌನ್ ಟೈಮಲ್ಲಿ ಏನೋ ಬೇರೆ ಬೇರೆ ಆ್ಯಪ್ಗಳು ಇರ್ತಾವಲ್ಲ, ಟಿಕ್ಟಾಕು ಅವು ಎಲ್ಲ ಬ್ಯಾನ್ ಮಾಡಿದ್ರಲ್ಲ. ಯಾಕೆ? ಬೇರೆ ಥರ್ಡ್ ಪಾರ್ಟಿ ಇರೋದ್ರಿಂದ, ಬೇರೆ ದೇಶಗಳು ಮಾಡೋದ್ರಿಂದ ಕೆಲವೊಂದಿಷ್ಟು ಮಾಹಿತಿ ಹಂಚಿಕೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಮ್ಮವರೇ ಒಂದು ತಯಾರು ಮಾಡಿದ್ದಾರೆ. ಒಂದು ಸಲ ಟ್ರಯಲ್ ಆ್ಯಂಡ್ ಎರರ್ ನೋಡೋಣ, ಸಮಸ್ಯೆಗಳಿದ್ದೇ ಇರುತ್ತೆ, ಹಾಗಂತ ಎಲ್ಲವೂ ಕೂಡ ಶುದ್ಧವಲ್ಲ, ನೋಡೋಣ ಅಂತಕ್ಕಂತಹ ಒಂದು ಆತ್ಮಾಭಿಮಾನ ಇರುತ್ತೆ. ಆ ಒಂದು ಭಾರತೀಯತೆ, ನಮ್ಮ ದೇಶ, ನಮ್ಮ ಪರಂಪರೆ, ನಮ್ಮ ಸ್ವದೇಶಿಯ ಒಂದು ಆ್ಯಪ್ ಇದು ಅಂತಕ್ಕಂತಹ ಆ ಒಂದು ಭಾವನಾತ್ಮಕ ಇದೆಯಲ್ಲ, ಅದು ಎಲ್ಲರೂ ಕೂಡ ಮೂಡಿತಂತಂದರೆ ವಾಟ್ಸಪ್ ಅಲ್ಲ, ಆ ವಾಟ್ಸಪ್ನ ಬೇರೆ ಒಂದು ವರ್ಷನ್ ಬಂದ್ರೂ ಕೂಡ ಈ ಒಂದು ಅರೈಟಿಯ ಬೆಳವಣಿಗೆಯನ್ನು ತಡೆಹಿಡಿಯಲು ಯಾರಿಂದಲೂ ಕೂಡ ಆಗಲ್ಲ ಅಂತ ಹೇಳಲಾಗ್ತದೆ. ಯಾಕಂದರೆ ಈಗಾಗಲೇ ನಂಬರ್ 1 ಆ್ಯಪ್ ಆಗಿ ಇದೀಗ ಪ್ಲೇಸ್ಟೋರ್ನಲ್ಲೂ ಕೂಡ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಅರೈಟಿ ಆ್ಯಪ್. ಆಲ್ರೆಡಿ ಕಾಲ್ ಮತ್ತು ವಿಡಿಯೋ ಕಾಲ್ಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಫೀಚರ್ಸ್ ಕೂಡ ಇದಕ್ಕೆ ಲಭ್ಯವಾಗಿದೆ, ಫಿಕ್ಸ್ ಮಾಡಿದೆ ಕೂಡ. ಹಾಗಾಗಿ ಯಾವುದೇ ಮೆಸೇಜಿಂಗ್ ಆ್ಯಪ್ಗಳು ಹೆಚ್ಚು ಒತ್ತು ನೀಡತಕ್ಕಂತಹ ಅಂಶವೇ ಈ ವಿಡಿಯೋ ಮತ್ತು ಆಡಿಯೋ ಕಾಲ್ಗೆ. ಹೀಗಾಗಿ ಭವಿಷ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವುದರಲ್ಲಿ ಈ ಅರೈಟೆ ಆ್ಯಪ್ ಡೌಟೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಅರೈಟೆ ಆ್ಯಪನ್ನು ಕಂಡು ಹಿಡಿದಿರತಕ್ಕಂತಹ ಜೋಹೋ ಕಂಪನಿ ಬಗ್ಗೆ ನಿಮಗೆ ನಾವು ಹೇಳಲೇಬೇಕಾಗತ್ತೆ. ಯಾಕಂದರೆ ಇಷ್ಟೊಂದು ದೊಡ್ಡ ಒಂದು ಫೀಚರ್ಸನ್ನು ಕೊಟ್ಟಿದ್ದಾರಲ್ಲ. ಸೊ ಹಾಗಾಗಿ ಇಷ್ಟೊಂದು ದೊಡ್ಡ ಒಂದು ಸಾಕಷ್ಟು ಒಂದು ಕ್ರಿಯಾತ್ಮಕವಾಗಿರ್ತಕ್ಕಂಥ, ಅಂದರೆ ವಾಟ್ಸಪ್ನ ಅಲ್ಟರ್ನೇಟಿವ್ ಆಗಿ, ವಾಟ್ಸಪ್ನ ಪರ್ಯಾಯವಾಗಿ ಸ್ವದೇಶವಾಗಿರ್ತಕ್ಕಂತಹ ಒಂದು ಆ್ಯಪನ್ನು ನಾವು ಡೆವಲಪ್ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಜೋಹೋ ಕಂಪನಿ ಒಂದು ಡೆವಲಪ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಈ ಜೋಹೋ ಕಂಪನಿ ಬಗ್ಗೆ ನಾವು ಹೇಳಲೇಬೇಕಾಗುತ್ತೆ. ವೀಕ್ಷಕರೇ, ಈ ಜೋಹೋ ಕಂಪನಿ ಇದೆಲ್ಲ ವಿಶ್ವದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ. ಮೂಲತಃ ತಮಿಳುನಾಡಿನ ಶ್ರೀಧರ್ ವೆಂಬು ಅನ್ನೋರು ಇದನ್ನು ಕಟ್ಟಿದ್ದಾರೆ. ಸಾಫ್ಟ್ವೇರ್ ಮತ್ತು ವೆಬ್ ಬೇಸ್ಡ್ ಬಿಸ್ನೆಸ್ ಟೂಲ್ಸ್ಗಳನ್ನು ಡೆವಲಪ್ ಮಾಡುವಂತಹ ಈ ಕಂಪನಿ ಮೈಕ್ರೋಸಾಫ್ಟ್, ನೆಟ್ಫ್ಲಿಕ್ಸ್, ಅಮೆಜಾನ್, ಮಹೀಂದ್ರದಂತಹ ಸಾಕಷ್ಟು ದೈತ್ಯ ಕಂಪನಿಗಳಿಗೆ ಇದು ಸೇವೆಯನ್ನು ಕೊಡ್ತಾ ಬಂದಿದೆ, ಸೇವೆ ಕೊಡ್ತಾನೂ ಇದೆ. ಹಾಗಾಗಿ ಪ್ರಮುಖ ದೇಶಗಳಾದಂತಹ ಅಮೆರಿಕ ಆಗಿರಬಹುದು, ಮೆಕ್ಸಿಕೋ ಆಗಿರಬಹುದು, ಕೆನಡಾ, ಚೀನಾ, ಜಪಾನ್, ಸಿಂಗಾಪುರ್, ಇಂಡೋನೇಷ್ಯಾ, ವಿಯೆಟ್ನಾಂ, ನೆದರ್ಲ್ಯಾಂಡ್ಸ್, ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಸ್ಪೇನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE, ಜೊತೆಗೆ ಸೌದಿ ಅರೇಬಿಯಾ, ಈಜಿಪ್ಟ್, ಸೌತ್ ಆಫ್ರಿಕಾ, ಕೀನ್ಯಾ, ನೈಜೀರಿಯಾ, ಬ್ರೆಜಿಲ್, ಕೊಲಂಬಿಯಾ, ಆಸ್ಟ್ರೇಲಿಯಾದಲ್ಲಿ ಹೀಗೆ ನಾನಾ ಕಡೆಗೆ ಇದರ ಸೇವೆ ಕೂಡ ಲಭ್ಯವಾಗಿದೆ. ಹಾಗಾಗಿ ಇನ್ನು ದೇಶದ ಹಿತ ಮತ್ತು ಭದ್ರತೆ ಅಂತ ಬಂದಾಗ, ದೇಶದ ರಕ್ಷಣೆ ಅಂತ ವಿಷಯಕ್ಕೆ ಬಂದಾಗ, ನಮ್ಮ ಡೇಟಾವನ್ನು ಶತ್ರುಗಳು ಅಥವಾ ಹೊರ ದೇಶದವರು ಕದಿಯತಕ್ಕಂತಹ ಒಂದು ಚಾನ್ಸ್ ಇರುತ್ತೆ. ವೀಕ್ಷಕರೇ, ಆವಾಗ ನಿಮಗೆ ನಾನು ಹೇಳಿದೆ, ಯಾಕಂದರೆ ಥರ್ಡ್ ಪಾರ್ಟಿ ಅಂದರೆ ಬೇರೆ ದೇಶದವರು ಡೆವಲಪ್ ಮಾಡಿರ್ತಕ್ಕಂಥ ಆ್ಯಪ್ಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದೇನು ಮಣ್ಣು ಮಸಿ ಸುಡುಗಾಡು ಏನೇನೋ ಅಪ್ಲಿಕೇಶನ್ಗೆ ಏನೋ ನೀವು ಪರ್ಮಿಷನ್ ಕೊಡಬೇಕು ಅನಿಸುತ್ತೆ. ಡೆನ್ನಿ ಅಲೋ ಕೊಡಿ ಅಂತ ಕೇಳ್ತಿರುತ್ತೆ. ಕೆಲವರು ಅದನ್ನು ಅಲೋ ಅಂತ ಮಾಡಿಬಿಟ್ಟು ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಒಂದು ಗ್ಯಾಜೆಟ್ಸಲ್ಲಿರ್ತಕ್ಕಂತಹ ನಿಮ್ಮ ಕೆಲವೊಂದಿಷ್ಟು ಪ್ರೈವಸಿಗಳನ್ನು, ನಿಮ್ಮ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಇನ್ಫಾರ್ಮೇಷನ್ಸನ್ನು ಒಂದು ಕದಿತಕ್ಕಂತಹ ಅಥವಾ ಅದನ್ನು ಹ್ಯಾಕ್ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಒಂದು ದೇಶದ ಹಿತರಕ್ಷಣೆಗೆ ಸಂಬಂಧಪಟ್ಟಂತೆ ನಮ್ಮ ಸ್ವದೇಶಿ ನಿರ್ಮಿತವಾಗಿರ್ತಕ್ಕಂತಹ ಇಂಥ ಆ್ಯಪ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಎಲ್ಲೂ ಕೂಡ ಮಾಹಿತಿಯಲ್ಲಿ ಅಂದರೆ ಒಂದು ಮಾಹಿತಿ ಸೋರಿಕೆ ಆಗಲ್ಲ. ಸೊ ಹಾಗಾಗಿ ಕೆಲವೊಂದಿಷ್ಟು ಅನುಭವ ಆಗಿರುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಯೂಸ್ ಮಾಡ್ತಿರೋದ್ರೆ ಕೆಲವೊಂದಷ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೆಲವೊಂದಿಷ್ಟು ಪರ್ಮಿಷನ್ನ ಕೇಳ್ತಾ ಇರುತ್ತೆ. ನಾವು ಸುಮ್ಮನೆ ಯಾವುದೋ ಒಂದು ಗಡಿಬಿಡಿಯಲ್ಲಿ ಅದಕ್ಕೆ ಅಲೋ ಅಂತ ಕೊಟ್ಬಿಡ್ತೀವಿ. ಅಷ್ಟನ್ನಷ್ಟೇ ನಿಮಗೆ ಒಂದು ಯಾವುದೋ ಒಂದು ಸ್ಟೇಟ್ಮೆಂಟಿಗೆ ಬಂದುಬಿಡುತ್ತೆ, ನನ್ನ ಅಕೌಂಟಲ್ಲಿ ಇಷ್ಟು ಅಮೌಂಟ್ ಹೋಯಿತು, ನನ್ನ ಅಕೌಂಟಿಂದ ಬೇರೆಯವರಿಗೆ ಈ ರೀತಿ ಮೆಸೇಜ್ ಹೋಯಿತು, ನನ್ನ ಒಂದು ಫೋಟೋಸನ್ನು ಪ್ರೈವೇಟ್ ಫೋಟೋಸಾಗಿ ಮಾಡಿಬಿಟ್ಟು ಈ ರೀತಿಯಾಗಿ ಬೇರೆ ಬೇರೆ ಅಶ್ಲೀಲವಾಗಿ ಎಡಿಟ್ ಮಾಡಿ ಕಳಿಸಲಾಗಿದೆ. ಇವೆಲ್ಲ ಸಮಸ್ಯೆಗಳಿಗೆ ಸಿಲುಕಾಗ್ತೀವಿ. ಕಾರಣ ಬೇರೆ ದೇಶಗಳ ಒಂದು ಅನ್ಯ ದೇಶಗಳ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡೋದ್ರಿಂದ. ಹಾಗಾಗಿ ಸ್ವದೇಶಿ ನಿರ್ಮಿತವಾಗಿರ್ತಕ್ಕಂತಹ, ಅದರಲ್ಲೂ ನಮ್ಮ ತಮಿಳುನಾಡಿನ ಮೂಲದ ನಮ್ಮ ಭಾರತೀಯರೇ ಅರೈಟಿ ಅಂತಕ್ಕಂತಹ ಜೋಹೋ ಕಂಪನಿ, ಅರೈಟಿ ಅಂತಕ್ಕಂತಹ ಒಂದು ವಾಟ್ಸಪ್ನ ಪರ್ಯಾಯವಾಗಿ ಇದನ್ನು ಡೆವಲಪ್ ಮಾಡಿರೋದ್ರಿಂದ, ನಮ್ಮ ಭಾರತೀಯರ ಸ್ವದೇಶಿ ನಿರ್ಮಿತವಾಗಿರ್ತಕ್ಕಂಥ ಆ್ಯಪ್ ಆಗಿರೋದ್ರಿಂದ ಇಲ್ಲಿ ಮಾಹಿತಿ ಸೋರಿಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ಇನ್ ಕೇಸ್ ಏನಾದರೂ ಆದರೆ ಅದಕ್ಕೆ ರೆಸ್ಪಾನ್ಸ್ ನಮ್ಮವರು ಇರ್ತಾರೆ ತಾನೆ, ಅದನ್ನು ಈಸಿಯಾಗಿ ನಾವು ಕ್ಯಾಚ್ ಮಾಡ್ಬೋದು, ಅದಕ್ಕೆ ನಾವು ಕೇಸನ್ನು ರೈಸ್ ಮಾಡ್ಬೋದು. ಹಾಗಾಗಿ ಬೇರೆ ಆ್ಯಪ್ಗಳ ಮೂಲಕ ನಮ್ಮ ಮಾತುಕತೆಯಾಗಿರಬಹುದು, ಫೋಟೋ ಆಗಿರಬಹುದು, ಮಾಹಿತಿ ಹೊರಗೆ ಹೋಗುವ ಸಾಧ್ಯತೆ ತುಂಬ ಕಡಿಮೆ. ಆದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬಳಸಿದರೆ ಮಾತ್ರ ಹೋಗ್ತಾ ಇತ್ತು. ಆದರೆ ನಮ್ಮದೇ ಆ್ಯಪ್ಗಳು ಬಂದರೆ
ಯಾವುದೇ ಸಮಸ್ಯೆಗಳಿರಲ್ಲ, ಸಾಕಷ್ಟು ಅನುಕೂಲ ಆಗುತ್ತೆ. ಮೊದಲಿಗೆ ನಮ್ಮ ಸ್ಥಳೀಯ ಭಾಗದಲ್ಲೂ ಕೂಡ ಇದು ಲಭ್ಯವಾಗೋದ್ರಿಂದ ಜೊತೆಗೆ ನಮ್ಮ ಸ್ಥಳೀಯ ಭಾಷೆಗಳಿಗೆ ಪ್ರೋತ್ಸಾಹ ಕೂಡ ಸಿಕ್ಕಂತಾಗುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ರಾಜ್ಯದ ಅಥವಾ ಆಯಾ ಸ್ಥಳೀಯ ಭಾಷೆಯಲ್ಲಿ ಇದು ಕಮ್ಯುನಿಕೇಟ್ ಮಾಡಲಿಕ್ಕೆ ಅಂತಕ್ಕಂತಹ ಕೆಲವೊಂದಿಷ್ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ನಡೀತಾನೇ ಇದೆ, ನಡೀಲಿ. ಓಕೆ, ಇನ್ನು ದೈತ್ಯ ಟೆಕ್ಕಿಯಾಗಿ ಎಲ್ಲ ದೇಶಗಳಿಗಿಂತ ಬಾಹುಬಲಿಯಂತೆ ನಾವು ವಿಶ್ವದ ಎಲ್ಲ ರಾಷ್ಟ್ರಗಳ ಮುಂದೆ ಬಲಾಢ್ಯರಾಗಬಹುದು. ಹಾಗಾಗಿ ಭಾರತವು ಕೂಡ ಯಾವುದೇ ಒಂದು ಅವಲಂಬನೆ ಇಲ್ಲದೆ, ಯಾರ ಮೇಲೆ ಕೂಡ ಡಿಪೆಂಡ್ ಆಗದೆ, ನಾವು ಸ್ವದೇಶಿಯಾಗಿ ನಿರ್ಮಿಸಿರ್ತಕ್ಕಂತಹ ಈ ಒಂದು ತಂತ್ರಜ್ಞಾನದಲ್ಲಿ ನಮ್ಮ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಕೋಬಹುದು. ಹಾಗಾಗಿ ಬೇರೆ ದೇಶಗಳಿಗೆ ನಾವು ಕೈ ಚಾಸ್ತಕ್ಕಂತಹ ಅವಶ್ಯಕತೆ ಬರಲ್ಲ. ಸೊ ಹಾಗಾಗಿ ವಾಟ್ಸಾಪ್ನ ಪರ್ಯಾಯವಾಗಿ ನಿಜಕ್ಕೂ ಅರೈಟೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಮತ್ಕಾರವನ್ನು ಮಾಡುತ್ತಾ ಆ ಮುಖಾಂತರ ಒಂದು ಬದಲಾವಣೆಯ ಗಾಳಿ, ಒಂದು ಬಲಾಢ್ಯದ ಒಂದು ಅಲೆಯನ್ನು ಮೂಡಿಸುತ್ತಾ ಯಾವುದಕ್ಕೂ ಕಾದು ನೋಡಬೇಕಾಗತ್ತೆ. ಎಸ್ ವೀಕ್ಷಕರೇ, ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮೂಲಕ ನಿಮ್ಮ ಉತ್ತಮವಾದಂತಹ ಮೌಲ್ಯಯುತವಾದಂತಹ ಅಭಿಪ್ರಾಯವನ್ನು ತಿಳಿಸಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ, ಭೇಟಿಯಾಗ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಜೈ ಹಿಂದ್, ನಮಸ್ಕಾರ.